ಜಾರ್ಜ್ ಅವರು ಅಂತ. ಫಸ್ಟ್ ಸಿಎಂ ಅವ್ರನ್ನ ಭೇಟಿ ಮಾಡಿ, ಆನಂತರ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ಆನಂತರ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು 1 ಅವರ್ ಮಾತಾಡಿದ್ದಾರೆ ಕೆಜೆ ಜಾರ್ಜ್ ಅವರು. ಯಾಕೆ ಕೆಜೆ ಜಾರ್ಜ್ ಅವರನ್ನೇ ಆಯ್ಕೆ ಮಾಡಲಾಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಉಭಯ ನಾಯಕರ ಚರ್ಚೆಯ ರಹಸ್ಯ. ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಜಾರ್ಜ್ ಅಂತ ಹೇಳಲಾಗ್ತಾ ಇದೆ. ಏನು ಚರ್ಚೆ ಮಾಡಿದ್ರು ಅಂತ ನೋಡಿದ್ರೆ, ರಾಹುಲ್ ಗಾಂಧಿ ಅವರು ಬರೋವರೆಗೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿರಿ, ಇಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೊಳಕ್ ಹೋಗಬೇಡಿ ಅಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ, ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಕೆಜೆ ಜಾರ್ಜ್ ಅವರ ಮನವಿಗೆ ಬಹುತೇಕ ಸ್ಪಂದಿಸಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ನಾಯಕತ್ವ ಬಿಕ್ಕಟ್ಟಿನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಜೆ ಜಾರ್ಜ್ ಅವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಕೆಜೆ ಜಾರ್ಜ್ ಮುಖಾಂತರವೇ ಈ ಸಂದೇಶವನ್ನ ಕಳಿಸಿದ್ದು ಯಾಕೆ ಅಂತ ನೋಡೋದಾದ್ರೆ, ಕೆಜೆ ಜಾರ್ಜ್ ಅವರು ಎರಡೂ ಬಣಗಳ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಜೊತೆಗೂ ಚೆನ್ನಾಗಿದ್ದಾರೆ, ಡಿಸಿಎಂ ಜೊತೆಗೂ ಚೆನ್ನಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾರ್ಜ್ ಅವರನ್ನೇ ಹೈಕಮಾಂಡ್ ಯಾಕೆ ಆಯ್ಕೆ ಮಾಡಿದ್ದು ಅಂತ ನೋಡೋದಾದ್ರೆ, ಇಬ್ಬರನ್ನೂ ಕನ್ವಿನ್ಸ್ ಮಾಡುವ ಅಥವಾ ಇಬ್ಬರ ಜೊತೆನೂ ಸಮನಾಗಿ ಕಮ್ಯುನಿಕೇಟ್ ಮಾಡುವ ತಾಕತ್ತು ಕೆಜೆ ಜಾರ್ಜ್ ಅವರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ತರ ಒಂದು ರ್ಯಾಪೋ ಇಬ್ಬರ ಜೊತೆಗೂ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕೆಜೆ ಜಾರ್ಜ್ ಅವರನ್ನ ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನವೊಲಿಸೋದಕ್ಕೆ ಕಳುಹಿಸಲಾಯಿತು. ರಾಹುಲ್ ಗಾಂಧಿ ಅವರು ಬರೋವರೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿದಾರಂತೆ. ಈ ಟಾಸ್ಕ್ ಅನ್ನ ಕೆಜೆ ಜಾರ್ಜ್ ಅವರಿಗೆ ಹೈಕಮಾಂಡ್ ವಹಿಸಿದೆ. ಕೆಜೆ ಜಾರ್ಜ್ ಹೈಕಮಾಂಡ್ ಜೊತೆನೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೆಜೆ ಜಾರ್ಜ್ ಸಿಎಂ ಡಿಸಿಎಂ ಇಬ್ಬರ ಜೊತೆಗೂ ಚೆನ್ನಾಗಿದ್ದಾರೆ ಅನ್ನುವಂಥದ್ದು ಹೇಗೆ ಸಾಧ್ಯ ಆಯಿತು? ಅವರಿಗೆ ಕೆಜೆ ಜಾರ್ಜ್ ಅವರಿಗೆ ಹೀಗಿರೋಕೆ ಹೇಗೆ ಸಾಧ್ಯ ಆಯಿತು? ಯಾಕಂದ್ರೆ ಬಹಳ ಕ್ಲಿಯರ್ ಕಟ್ ಆಗಿ ಸಿಎಂ ಬಣ ಡಿಸಿಎಂ ಬಣ ಅಂತ ಒಡೆದು ಹೋಗಿದೆ ಕಾಂಗ್ರೆಸ್ನಲ್ಲಿ. ಆದ್ರೆ ಕೆಜೆ ಜಾರ್ಜ್ ಇಬ್ಬರ ಜೊತೆಗೂ ಚೆನ್ನಾಗಿದ್ದಾರೆ ಮತ್ತು ಹೈಕಮಾಂಡ್ ಜೊತೆಗೂ ಚೆನ್ನಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಜಾರ್ಜ್ ಅವರ ರೋಲ್ ಏನ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅವರು ಈ ಬಿಕ್ಕಟ್ಟು ಶಮನ ಮಾಡುವಲ್ಲಿ? ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಒಂದು ಆಂತರಿಕ ಜಟಪಟಿ, ಆಂತರಿಕ ಬಡಿದಾಟ ಏನಿದೆ, ಇದಕ್ಕೆ ರಾಹುಲ್ ಗಾಂಧಿ ಅವರಿಂದ ಅಷ್ಟೇನೆ ಇದಕ್ಕೆ ಉತ್ತರ ಇರತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಿರತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಹುಲ್ ಗಾಂಧಿ ಅವರ ಬಳಿನೇ ಉತ್ತರ ಇರತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅದನ್ನು ಗಮನಿಸಬೇಕು. ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅಲ್ಲಿಗೆ ಖರ್ಗೆ ಅವರ ಬಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಆಂತರಿಕ ಜಟಪಟಿ ಮತ್ತೆ ನಾಯಕತ್ವದ ಪ್ರಶ್ನೆಗೆ ಇವರ ಬಳಿ ಉತ್ತರ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಸೊ ಹೀಗಾಗಿ ಎದ್ದಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಇರತಕ್ಕಂತಹ ಪ್ರಶ್ನೆ, ಸದ್ಯ ಈಗ ಈ ಒಂದು ಏನು ಒಂದು ಬಹಿರಂಗ ಬಡಿದಾಟ ಇರಬಹುದು, ನಾಯಕತ್ವಕ್ಕಾಗಿ ಆಗ್ತಾ ಇರ್ತಕ್ಕಂತಹ ಗದ್ದಲ ಇರಬಹುದು, ಹಾಗೇನೆ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥ ಶಾಸಕರು ಇರಬಹುದು, ಇದೆಲ್ಲದಕ್ಕೂ ಕೂಡ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಬೇಕಾಗಿರತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕೆಲಸವನ್ನ ಹೈಕಮಾಂಡ್ ಖುದ್ದು ಕೆಜೆ ಜಾರ್ಜ್ ಅವರಿಗೆ ವಹಿಸಿರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ನೋಡಿ, ಕೆಜೆ ಜಾರ್ಜ್ ಅವರನ್ನ ಆಯ್ಕೆ ಮಾಡ್ಕೊಂಡ್ರೆ ಯಾಕೆ ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಮೊದಲನೇದಾಗಿ ಕೆಜೆ ಜಾರ್ಜ್ ಅವರು ಇವತ್ತು ನಿನ್ನೆ ಅಲ್ಲ, ಸೋನಿಯಾ ಗಾಂಧಿಯಿಂದ ಮತ್ತೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರ ಬಳಿನೂ ಕೂಡ ಬಹಳ ಆಪ್ತತೆ ಇರತಕ್ಕಂಥವ್ರು ಗಾಂಧಿ ಕುಟುಂಬಕ್ಕೆ. ಜೊತೆಗೆ ಈ ಕಡೆ ಸಿಎಂ ಬಣ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಆಪ್ತರಾಗಿರ್ತಕ್ಕಂಥವ್ರು. ಮತ್ತೆ ಎಲ್ಲಿಯೂ ಕೂಡ ಕೆಜೆ ಜಾರ್ಜ್ ಅವರು ಬಹಿರಂಗವಾಗಿ ಡಿಸಿಎಂ ಅವರನ್ನ ತೆರಳುವಂತದ್ದಾಗ್ಲಿ ಅಥವಾ ಸಿಎಂ ಪರ ಓಪನ್ ಬ್ಯಾಟಿಂಗ್ ಮಾಡುವಂತದ್ದಾಗ್ಲಿ ಎಲ್ಲಿಯೂ ಕೂಡ ಮಾಡಿಲ್ಲ. ಅವರು ಯಾವಾಗಲೂ ಕೂಡ ಹೈಕಮಾಂಡ್ಗೆ ನಿಷ್ಠರಾಗಿರ್ತಕ್ಕಂಥವ್ರು. ಸೊ ಹೀಗಾಗಿ ನಿನ್ನೆ ಸದ್ಯ ಕೆಜೆ ಜಾರ್ಜ್ ಅವರು ಈಗ ಕಾಂಗ್ರೆಸ್ನಲ್ಲಿದ್ದಿರತಕ್ಕಂಥ ಆಂತರಿಕ ಜಟಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತಹ ಒಂದಷ್ಟು ಸಲಹೆಗಳನ್ನ, ಸೂಚನೆಗಳನ್ನು ಕೂಡ ಜೊತೆಗೆ ತಮ್ಮ ಮನವಿಯನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗಿರತಕ್ಕಂತಹ ಮಾಹಿತಿ. ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂಥ ಈ ಬಹಿರಂಗ ಬಡಿದಾಟಕ್ಕೆ ಬ್ರೇಕ್ ಬೀಳಬೇಕು ಅಂದ್ರೆ ಅದು ನವೆಂಬರ್ 28 ಅಥವಾ 29ಕ್ಕೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ದೆಹಲಿಗೆ ಬರತಕ್ಕಂಥದ್ದು ಕೂಡ ನವೆಂಬರ್ 28 ಆಗುತ್ತೆ. ಸೊ ಆ 28ನೇ ತಾರೀಕು ಖರ್ಗೆ ಅವರು ಭೇಟಿಯಾಗಿ, ಬಹುಶಃ 28 ಅಥವಾ 29ನೇ ತಾರೀಕು ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಈಗ ಆಗಿರತಕ್ಕಂತಹ ನಾಯಕತ್ವ ಗೊಂದಲದ ಪ್ರಶ್ನೆ ಮತ್ತೆ ಈಗ ಎದ್ದಿರತಕ್ಕಂತಹ ಆಂತರಿಕ ಅಸಮಾಧಾನ ಇದೆ, ಇದೆಲ್ಲದರ ಬಗ್ಗೆನೂ ಕೂಡ ರಿಪೋರ್ಟ್ ಅನ್ನ ಕೊಡ್ತಾರೆ. ರಿಪೋರ್ಟ್ ನಂತರ ಬಹುಶಃ ಡಿಸಿಎಂ ಮತ್ತೆ ಸಿಎಂ ಇಬ್ಬರನ್ನು ಕೂಡ ಕರೆಸಿ ರಾಹುಲ್ ಗಾಂಧಿ ಅವರು ಮುಖಾಮುಖಿ ಮಾತುಕತೆ ಆಡಿಸುವಂತ
ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸದ್ಯ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಖರ್ಗೆ ಅವರನ್ನ ಮೀರಿ ಈಗ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡು ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಖರ್ಗೆ ಅವರು 3 ದಿನಗಳಾಯ್ತು ಬೆಂಗಳೂರಲ್ಲೇ ಇದ್ರು. ಹಾಗಿದ್ರೆ ಈ ಎಲ್ಲಾ ಆಂತರಿಕ ಜಟಪಟಿಕೆಗಳಿಗೂ ಕೂಡ ಮತ್ತೆ ಈಗ ಎದ್ದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಕೆಲಸ ಆಗ್ಬೋದಾಯ್ತು. ಆದ್ರೆ ಈವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಅದು ಆಗಿಲ್ಲ. ಕೇವಲ ಸಚಿವ ಆಕಾಂಕ್ಷಿಗಳು ಮತ್ತೆ ಹಿರಿಯ ಶಾಸಕರು ಇರಬಹುದು ಅಥವಾ ಸಚಿವ ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರ್ತಕ್ಕಂಥವರು ಕೇವಲ ಭೇಟಿಯಾಗಿ ಖರ್ಗೆ ಅವರ ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ ವಿನಃ ಎಲ್ಲಿಯೂ ಕೂಡ ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಮಧ್ಯೆ ಇದ್ದಿರ್ತಕ್ಕಂಥ ದೊಡ್ಡ ಕಂದಕವನ್ನ ಅದನ್ನೊಂದು ತೇಪೆ ಹಾಕುವಂತಹ ಕೆಲಸ ಕೂಡ ಆಗಿಲ್ಲ ಖರ್ಗೆ ಅವರಿಂದ ಅಂತಕ್ಕಂಥದ್ದು ಕೂಡ ಸದ್ಯ ರಾಜಕೀಯ ವಲಯದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡು ಹೋಗುವಂತದ್ದು ಬಹುತೇಕ ನಿಶ್ಚಿತ ಆಗಿರ್ತಕ್ಕಂಥ. ಸದ್ಯ ಅಲ್ಲಿಯವರೆಗೂ ಕೂಡ ಅಂದ್ರೆ ನವೆಂಬರ್ 28, 29 ಕೂಡ ಈಗ ಎದಿರ್ತಕ್ಕಂತಹ ಎಲ್ಲಾ ಆಂತರಿಕ ಜಟಪಟಿ ಮತ್ತೆ ಈ ರೀತಿಯ ದೊಡ್ಡ ಮಟ್ಟದ ಭಿನ್ನಮತ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸದ್ಯ ಕೆಜೆ ಜಾರ್ಜ್ ಅವರು ಸಂಧಾನಕಾರರು ಹೋಗಿರತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಷದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳಾಗತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಪಕ್ಷಕ್ಕೆ ಆಗತಕ್ಕಂಥ ಮುಜುಗರ, ವಿಪಕ್ಷಗಳಿಗೆ ಆಹಾರ ಆಗುವಂತದ್ದು, ಇದೆಲ್ಲವನ್ನು ತಡೆಯುವಂತಹ ಕೆಲಸ ತಾತ್ಕಾಲಿಕವಾಗಿ ಕೆಜೆ ಜಾರ್ಜ್ ಮಾಡಿರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಕಾಶಿಯಿಂದ ನಾಗ ಸಾಧುಗಳು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರ ತುಂಬಾ ಕ್ರೂಷಲ್ ಆದಂತಹ ನಿರ್ಣಾಯಕವಾದಂತಹ ಈ ಒಂದು ಕ್ಷಣದಲ್ಲಿ, ಒಂದು ಸಂದರ್ಭದಲ್ಲಿ ಕಾಶಿಯಿಂದ ನಾಗ ಸಾಧುಗಳು ಬಂದು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಮಧ್ಯೆ ಇದ್ದಿರ್ತಕ್ಕಂಥ ದೊಡ್ಡ ಕಂದಕವನ್ನ ಅದನ್ನೊಂದು ತೇಪೆ ಹಾಕುವಂತಹ ಕೆಲಸ ಕೂಡ ಆಗಿಲ್ಲ ಖರ್ಗೆ ಅವರಿಂದ ಅಂತಕ್ಕಂಥದ್ದು ಕೂಡ ಸದ್ಯ ರಾಜಕೀಯ ವಲಯದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡು ಹೋಗುವಂತದ್ದು ಬಹುತೇಕ ನಿಶ್ಚಿತ ಆಗಿರ್ತಕ್ಕಂಥ. ಸದ್ಯ ಅಲ್ಲಿಯವರೆಗೂ ಕೂಡ ಅಂದ್ರೆ ನವೆಂಬರ್ 28, 29 ಕೂಡ ಈಗ ಎದಿರ್ತಕ್ಕಂತಹ ಎಲ್ಲಾ ಆಂತರಿಕ ಜಟಪಟಿ ಮತ್ತೆ ಈ ರೀತಿಯ ದೊಡ್ಡ ಮಟ್ಟದ ಭಿನ್ನಮತ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸದ್ಯ ಕೆಜೆ ಜಾರ್ಜ್ ಅವರು ಸಂಧಾನಕಾರರು ಹೋಗಿರತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕಂದ್ರೆ ಪಕ್ಷದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳಾಗತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಪಕ್ಷಕ್ಕೆ ಆಗತಕ್ಕಂಥ ಮುಜುಗರ, ವಿಪಕ್ಷಗಳಿಗೆ ಆಹಾರ ಆಗುವಂತದ್ದು, ಇದೆಲ್ಲವನ್ನು ತಡೆಯುವಂತಹ ಕೆಲಸ ತಾತ್ಕಾಲಿಕವಾಗಿ ಕೆಜೆ ಜಾರ್ಜ್ ಮಾಡಿರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಕಾಶಿಯಿಂದ ನಾಗ ಸಾಧುಗಳು ಬಂದಿದ್ದಾರೆ ಅಂತ ಹೇಳಲಾಗಿದೆ. ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರ ತುಂಬಾ ಕ್ರೂಷಲ್ ಆದಂತಹ ನಿರ್ಣಾಯಕವಾದಂತಹ ಈ ಒಂದು ಕ್ಷಣದಲ್ಲಿ, ಒಂದು ಸಂದರ್ಭದಲ್ಲಿ ಕಾಶಿಯಿಂದ ನಾಗ ಸಾಧುಗಳು ಬಂದು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಾಗಿದೆ.